ನಮಸ್ಕಾರ. ನಾನು ನಿಮ್ಮ ನಾಣಿ. ಇವತ್ತೊಂದು ಹೊಸ ವಿಷಯದ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಇದೇನು ಹೊಸ ವಿಷಯ ಅಲ್ಲ, ಹಳೆ ವಿಷಯನೇ. ಆದರೆ ಇದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ನೋಡೋಣ. ಏನು ಗೊತ್ತಾ? ಧ್ಯಾನ. ಧ್ಯಾನ ಅಂದರೆ ಏನು? ಕುತ್ಕೊಂಡು ಧ್ಯಾನ ಮಾಡಬೇಕಾ, ನಿಂತ್ಕೊಂಡು ಧ್ಯಾನ ಮಾಡಬೇಕಾ, ಅಥವಾ ಸಿದ್ಧಾಸನದಲ್ಲಿ ಮಾಡಬೇಕಾ, ಪದ್ಮಾಸನ ಹಾಕ್ಕೊಂಡು ಮಾಡಬೇಕಾ? ಹೀಗೆ ಹಲವಾರು ಪ್ರಶ್ನೆಗಳಿರ್ತಾವೆ ನಮಗೆ. ಸೊ ಎಷ್ಟೋ ಜನ ನಮಗೆ ಗೊತ್ತಿಲ್ಲದಂಗೆ ಧ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಯಾರಿಗೆ ಧ್ಯಾನ ಬೇಕು, ಯಾರಿಗೆ ಧ್ಯಾನ ಬೇಡ, ಈ ಒಂದು ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಧ್ಯಾನ ಅಂದರೆ ಏನು ಗೊತ್ತಾ? ಸುಮ್ಮನೆ ಇರೋದು, ಖುಷಿಯಾಗಿರೋದು. ನಾವು ಧ್ಯಾನ ಯಾಕೆ ಮಾಡ್ತೀವಿ? ನಾವು ಹೇಗೆ ಕೆಲಸ ಮಾಡ್ತೀವೋ, ಅಂದರೆ ನಮ್ಮ ಖುಷಿಗೆ ಸಂತೋಷಕ್ಕೆ ಹೇಗೆ ಕೆಲಸ ಮಾಡ್ತೀವೋ ಅದೇ ರೀತಿ ಧ್ಯಾನ ಸಹ ನಮ್ಮ ಖುಷಿಗೆ ಸಂತೋಷಕ್ಕೆ ಧ್ಯಾನ ಮಾಡೋದು. ಕಷ್ಟಪಡೋದಕ್ಕೆ ಧ್ಯಾನ ಏನು ಮಾಡೋದಿಲ್ಲ ಅಲ್ವಾ? ಅದೇ ರೀತಿ ನಮಗೇನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದು ಯಾವುದೋ ಒಂದ್ರ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಧ್ಯಾನ ಮಾಡು ಅಂತ ಹೇಳ್ತಾರೆ. ಸೊ ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ಧ್ಯಾನ ಮಾಡು ಅಂತ ಹೇಳ್ತಾರೆ. ಆದರೆ ಇದು ನಮ್ಗೆ ಯಾರಿಗೂ ಗೊತ್ತಿಲ್ವಾ? ಗೊತ್ತು. ಧ್ಯಾನ ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮ ತಲೆನಲ್ಲಿರುತ್ತೆ. ಮೊದಲನೇದಾಗಿ ಧ್ಯಾನ ಯಾಕೆ ಮಾಡ್ತೀವಿ? ಈ ಧ್ಯಾನ ಅಂತ ಹೇಳಿದ್ರೆ ಆನಂದವಾಗಿರೋದಕ್ಕೆ ಅಥವಾ ಸಂತೋಷವಾಗಿರೋದಕ್ಕೆ ಧ್ಯಾನ ಮಾಡ್ತೀವಿ. ಈ ಧ್ಯಾನ ಅಂದ್ರೆ ಒಂದು ಅದ್ಭುತ ವಿಷಯ. ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಯಾಕೆ ಹೇಳಿ? ಸಂತೋಷವಾಗಿರೋದಕ್ಕೆ. ಏನಾದರೂ ದುಡಿಮೆ ಮಾಡಿ ಆ ದುಡಿಮೆಯಿಂದ ನಾವು ಸಂತೋಷವಾಗಿರೋದಕ್ಕೆ, ಕಾರ್ ತಗೊಳ್ಳೋದಕ್ಕೆ, ಮನೆ ತಗೊಳ್ಳೋದಕ್ಕೆ, ಒಂದಿಷ್ಟು ವಿಷಯನ ಮಾಡೋದಕ್ಕೆ ನಾವು ಕೆಲಸ ಮಾಡ್ತೀವಿ. ಅದೇ ರೀತಿ ಧ್ಯಾನ ಅಂತ ಹೇಳಿದ್ರೆ, ಧ್ಯಾನಪ್ಪ ಒಂದು ಸ್ವಲ್ಪ ಧ್ಯಾನ ಮಾಡಿಬಿಡು, ಫೋಕಸ್ ಮಾಡೋಕ್ಕಾಗತ್ತೆ, ಒಂದು ಸ್ವಲ್ಪ ಧ್ಯಾನ ಮಾಡು, ಏನಾದ್ರು ಸಾಧನೆ ಮಾಡೋದಕ್ಕಾಗತ್ತೆ ಅಂತ ಹೇಳ್ತಾರೆ. ಸಾಧನೆ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಇದೆಲ್ಲದೂ ನನಗೆ ಕ್ವಶನ್ಗೆ ಓಡ್ತಾನೆ ಇರ್ತವೆ ಪ್ರತಿದಿನ. ಶೂನ್ಯಕ್ಕೆ ಹೋಗೋದಂದ್ರೆ ಏನು, ಶೂನ್ಯಕ್ಕೆ ಯಾಕೆ ಹೋಗ್ಬೇಕು? ನೀವು ಪ್ರತಿಯೊಂದು ಏನಾದರೂ ಮಾಡ್ತೀರಂದ್ರೆ ನಿಮ್ಮ ಸಂತೋಷಕ್ಕೆ, ಸಮೃದ್ಧಿಗೆ, ನೆಮ್ಮದಿಗೆ, ಆರೋಗ್ಯಕ್ಕೆ. ಕರೆಕ್ಟ್ ಅಲ್ವಾ? ನೋಡಿ, ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ಇದ್ದಾರೆ. ಹಾಗಂತ ಚಿಕ್ಕ ಹುಡುಗರಿಂದ ಹಿಡಿದು, ಅಂದ್ರೆ ಚಿಕ್ಕ ಮಗುವಿಂದ ಹಿಡಿದು ನಾವು ದೊಡ್ಡವರಾಗೋ ತನಕನೂ ಇಲ್ಲಿವರೆಗೂ ಸಹ ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಅಂದ್ರೆ ಏನು ಗೊತ್ತಾ? ನಾವು ಯಾವುದೋ ಒಂದು ಕೆಲಸದಲ್ಲಿ ತಲ್ಲೀನರಾಗ್ತೀವಲ್ಲ, ಅದೇ ಧ್ಯಾನ. ಈಗ ಸೈಕಲ್ ಓಡಿಸ್ತಾ ಇರ್ತೀವಲ್ಲ, ಆ ಓಡಿಸ್ತಾ ಇರ್ಬೇಕಾದ್ರೆ ಗುಂಡಿ ಹೊಂಡ ಯಾವುದು ಇಲ್ದಂಗೆ ಅದನ್ನ ನೋಡ್ಕೊಂಡು ನಿಧಾನಕ್ಕೆ ಹಂಪು ಗಿಂಪು ಎಲ್ಲ ನೋಡ್ಕೊಂಡು ಓಡಿಸ್ತೀವಲ್ಲ, ಅದು ಧ್ಯಾನ. ಈಗ ನಾವೇನಾದ್ರು ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಎಷ್ಟು ಜನ ಇರ್ತಾರೆ. ಈ ಟ್ರಾಫಿಕ್ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಏನೇನೋ ಹೊಳಿತಾ ಇರುತ್ತೆ, ಏನೇನೋ ಓಡ್ತಾ ಇರುತ್ತೆ. ಅದನ್ನು ಬಿಟ್ಟು ನಮ್ದೇ ಆದ ರೀತಿಯಲ್ಲಿ ನಾವು ಗಾಡಿ ತಗೊಂಡು ಹೋಗ್ತಾ ಇರ್ತೀವಿ. ನಮ್ಮ ನೆಲೆಗೆ ಹೋಗಿ ಸಾಕ್ತೀವಿ, ನಮ್ಮ ಗುರಿಗೆ ಹೋಗಿ ಸಾಕ್ತೀವಿ, ಅದು ಧ್ಯಾನ. ಅದೇ ರೀತಿ ಕುತ್ಕೊಂಡಾಗ ಎಷ್ಟೋ ಥಾಟ್ಸ್ ಬರುತ್ತೆ, ಎಷ್ಟೋ ಯೋಚನೆಗಳು ಬರ್ತವೆ. ಅವ್ರೇನೋ ಹೇಳಿದ್ರು, ಇವ್ರೇನೋ ಹೇಳಿದ್ರು, ನಾನು ಅಲ್ಲಿದ್ದೆ, ನಾನು ಹೀಗಿದ್ದೆ, ಅವ್ರೇನೋ ಆಯ್ತು, ಹೀಗೆಲ್ಲ ಹಲವಾರು ಕಾರಣಗಳು ಬರ್ತಾ ಇರ್ತಾವೆ. ಅದೆಲ್ಲವನ್ನು ಬಿಟ್ಟು ಸುಮ್ಮನೆ ಇರೋದು ಧ್ಯಾನ. ಆದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಹೇಳೋದು ನಮ್ಮ ಮನಸ್ಸು ಕೋತಿ ಅಂತ. ಅದಕ್ಕೆ ತುಂಬಾ ಧ್ಯಾನಗಳನ್ನ ನೀವು ಮಾಡ್ತಾ ಹೋಗ್ಬೇಕು. ಅದರಲ್ಲಿ ವಿಪಸನ ಅಂತ ಒಂದು ನಾನು ಧ್ಯಾನ ಮಾಡಿದೆ, ತುಂಬಾ ಅದ್ಭುತವಾಗಿರುತ್ತೆ. ಬಟ್ ಅದನ್ನು ಮುಗಿಸ್ಕೊಂಡು ಬಂದೆ. ತುಂಬಾ ಕಡೆ ಹೋದೆ ಧ್ಯಾನ ಕಲಿಯೋದಕ್ಕೆ, ಹಿಮಾಲಯಕ್ಕೆ ಹೋದೆ, ಯೋಗಿಗಳನ್ನ ನೋಡಿದೆ, ಒಂದಿಷ್ಟು ವಿಷಯಗಳನ್ನ ಕಲಿತೆ. ಕೊನೆಗೆ ನನಗೆ ಅನಿಸಿದ್ದೆ ಏನು ಗೊತ್ತಾ? ಧ್ಯಾನ ಅಂತ ಹೇಳಿದ್ರೆ ನಾವು ಇರೋ ರೀತಿನಲ್ಲಿ ಹೀಗೆ ಇರೋದು. ನಾವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸಗಳನ್ನ ಅದ್ಭುತವಾಗಿ ಆ ಕೆಲಸದ ಮೇಲೆ ತುಂಬಾ ಪ್ರೀತಿಯಿಂದ ಕೆಲಸನ ಮಾಡೋದು, ಸಂತೋಷವಾಗಿ ಕೆಲಸ ಮಾಡೋದು. ನಾನು ಪ್ರತಿ ಸರಿ ಹೇಳ್ತೀನಿ, ಸಂತೋಷವಾಗಿರಿ. ನಾವು ಏನೇ ಕೆಲಸ ಮಾಡಿದ್ರು ಸಂತೋಷವಾಗಿರ್ಬೇಕು. ನಾವು ಯಾರ ಹತ್ರನೂ ಮಾತಾಡ್ತಾ ಇದ್ರೆ ಅದು ಸಂತೋಷವಾಗಿರ್ಬೇಕು. ಜಗಳಗಳಾಗಿರ್ಬಾರ್ದು, ಸಿಟ್ಟಾಗಿರ್ಬಾರ್ದು. ಸಿಟ್ಟು ಸೆಡುವು ಏನೇ ಇದ್ರು ಸಮೇತ ಅದು ಶಾಂತ ರೀತಿಯಲ್ಲಿ ಇರ್ಬೇಕು. ಅಂದ್ರೆ ಸಾತ್ವಿಕ ಅಂತೀವಲ್ಲ, ಹಾಗೆ ಸಾತ್ವಿಕವಾಗಿರ್ಬೇಕು. ಆ ಸಾತ್ವಿಕವಾಗಿದ್ರೆ ಅದಕ್ಕೆ ಎನರ್ಜಿನೂ ಸಹ ಬಹಳಷ್ಟಿರುತ್ತೆ. ಸೊ ಧ್ಯಾನ ಅಂತ ಹೇಳಿದ್ರೆ ನಾವು ಏನು ಕೆಲಸ ಮಾಡ್ತೀವೋ, ನಾವು ಯಾರ ಹತ್ರ ಮಾತಾಡ್ತಾ ಇರ್ತೀವೋ, ನಾವು ಎಲ್ಲಿ ನಡೀತಾ ಇರ್ತೀವೋ, ಎಲ್ಲಿ ಕುತ್ಕೊಂಡಿರ್ತೀವೋ, ಅಡುಗೆ ಮಾಡ್ತೀವೋ ಅಥವಾ ಊಟ ಮಾಡ್ತೀವೋ, ಬೇರೆ ಹತ್ರ ಮಾತಾಡ್ತಾ ಇರ್ತೀವೋ, ನಗ್ತಾ ಇರ್ತೀವೋ, ಡ್ಯಾನ್ಸ್ ಮಾಡ್ತೀವೋ, ಏನೇ ಮಾಡೋದಿಲ್ಲ, ಅದು ಎಲ್ಲದೂ ಸಹ ಧ್ಯಾನ. ಅಂದ್ರೆ ಅದರಲ್ಲಿ ತಲ್ಲೀನ ಆಗೋದು. ಬೇರೆ ಯಾವುದನ್ನೂ ಸಹ ನಾವು ಗಮನಿಸದೆ ಆ ಕೆಲಸದ ಮೇಲೆ ತಲ್ಲೀನ ಆಗೋದೇ ಧ್ಯಾನ.
ಸೊ ಇದನ್ನ ಯಾರು ಮಾಡಬೇಕು, ಯಾರು ಮಾಡಬಾರ್ದು? ಧ್ಯಾನ ಮಾಡಬೇಕಾಗಿರೋದು ಯಾರು ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಮಾಡಬೇಕು. ಈಗ ಡಿಪ್ರೆಷನ್ ಅಂತ ಹೇಳ್ತೀವಿ. ನಮ್ಗೇನೋ ತೊಂದರೆ ಆಗಿದೆ, ನಮಗೆ ಯಾರೋ ಏನೋ ಹೇಳಿಬಿಟ್ರು, ಬೇಜಾರಾಗಿದೆ, ಎಷ್ಟೋ ವರ್ಷದಿಂದ ಈ ಬೇಜಾರು ಹೋಗ್ತಾ ಇಲ್ಲ, ಅದಕ್ಕೋಸ್ಕರನೇ ನಾನು ಧ್ಯಾನ ಮಾಡಕ್ ಹೋಗ್ತಾ ಇದ್ದೀನಿ. ಇದು ನಿಜವಾಗ್ಲೂ ಹೇಳ, ಡಿಪ್ರೆಷನ್ಲಿರೋರು ಧ್ಯಾನ ಮಾಡಕ್ ಹೋಗ್ಬಾರ್ದು, ಸುಮ್ಮನೆ ಕುತ್ಕೋಬಾರ್ದು. ಯಾಕಂದ್ರೆ ಸುಮ್ಮನೆ ಕುತ್ಕೊಂಡ್ರೆ ಮತ್ತೆ ಮತ್ತೆ ಅದೇ ನೆನಪುಗಳು ಮರುಕಳಿಸ್ತಾರೆ. ಅವ್ರು ಏನ್ ಮಾಡ್ಬೇಕು ಗೊತ್ತಾ? ಹೊಸದಾಗಿ ಏನಾದ್ರು ಕಲಿಯೋದಕ್ಕೆ ಹೋಗ್ಬೇಕು, ಹೊಸ ವಿಷಯಗಳನ್ನ ಕಲಿಬೇಕು, ಡ್ಯಾನ್ಸ್ ಮಾಡಬೇಕು, ಓಡಬೇಕು, ಅಥವಾ ಚೆನ್ನಾಗಿ ವಾಕ್ ಮಾಡಬೇಕು, ಮರನ ನೋಡಬೇಕು, ಮೋಡ ನೋಡಬೇಕು, ಮೋಡದಲ್ಲಿರೋ ಚಿತ್ರಗಳನ್ನ ನೋಡಬೇಕು. ಅದೇ ರೀತಿ ಈ ಡಿಪ್ರೆಷನ್ಲಿರೋರು ಅಥವಾ ತುಂಬಾ ಬೇಜಾರಲ್ಲಿರೋರು ಮನೇಲಿ ಒಬ್ಬರೇ ಕುತ್ಕೋಬಾರ್ದು. ಮನೇಲಿ ಒಬ್ಬರೇ ಕುತ್ಕೊಂಡ್ರೆ ಮತ್ತೆ ಆ ತಲೆ ಓಡ್ತಾನೆ ಇರುತ್ತೆ, ಆರೋಗ್ಯ ಹಾಳಾಗತ್ತೆ. ಅದ್ರ ಬದಲು ಯಾರಾದರೂ ಸ್ನೇಹಿತರಿಗೆ ಫೋನ್ ಮಾಡಿ, ಅಥವಾ ಸ್ನೇಹಿತರನ್ನ ಕರೆಸ್ಕೊಳ್ಳಿ, ಅಥವಾ ಸ್ನೇಹಿತರ ಜೊತೆಗೆ ಹೋಗಿ ಒಂದು ಅರ್ಧ ಕಾಫಿ ಕುಡೀರಿ, ಅವ್ರ ಜೊತೆಗೆ ಲಾಂಗ್ ಡ್ರೈವ್ ಹೋಗಿ, ಅಥವಾ ಲಾಂಗ್ ಟ್ರಿಪ್ ಹೋಗಿ, ಅಥವಾ ಒಂದಿಷ್ಟು ದೂರ ನಡೀರಿ. ಅದೇ ಧ್ಯಾನ. ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀರಲ್ಲ, ಹಳೆ ನೆನಪುಗಳನ್ನೆಲ್ಲ ಕೇಳಿಸ್ಕೊಳ್ಳಿ, ಹಳೆ ನೆನಪುಗಳನ್ನ ನೋಡಿ, ಹಳೆ ನೆನಪುಗಳ ಜೊತೆಗೆ ಮಾತಾಡಿ ಖುಷಿಯಾಗಿರ್ತೀವಿ. ಅಥವಾ ನಿಮ್ಮ ಜೊತೆ ಯಾರು ಬೇಕಾದ್ರೂ ಇರ್ಬೋದು, ಅವ್ರ ಜೊತೆಗೆ ಅನೂನ್ಯವಾಗಿ ಖುಷಿಯಾಗಿ ಸಂತೋಷವಾಗಿರಿ. ನಿಮ್ಮ ಹಳೆ ನೆನಪುಗಳನ್ನ ಕೆದಕಿ ನೋಡಿ. ನಮ್ಗೆ ಬೇಜಾರಾಗಿರೋದನ್ನೆಲ್ಲ ನೆನಪು ಮಾಡ್ಕೊಂಡು ಮುಳುಗಿ ಕೂತಿರ್ತೀವಿ, ಅದರೊಳಗೆ ಮುಳುಗ್ಬಿಡ್ತೀವಿ. ಅದೇ ನಾವು ಜೀವನದಲ್ಲಿ ಎಷ್ಟೋ ಸರಿ ಸಂತೋಷವಾಗೂ ಇರ್ತೀವಿ. ಆ ಸಂತೋಷಗಳನ್ನ ಆ ಜಾಗಕ್ಕೆ ತುಂಬಿ. ನೀವು ಆ ಜಾಗಕ್ಕೆ ತುಂಬ್ತಾ ಬನ್ನಿ, ನೋಡಿ ಆರಾಮಾಗಿರ್ತೀರಿ, ಖುಷಿಯಾಗಿರ್ತೀರಿ, ಎಂಜಾಯ್ ಮಾಡ್ತೀರಿ. ಪ್ರತಿದಿನ ಖುಷಿಯಾಗಿರೋದನ್ನ, ಹ್ಯಾಪಿ ಆಗಿರೋದನ್ನ ಅಭ್ಯಾಸ ಮಾಡಬೇಕು, ಟ್ರೈ ಮಾಡಬಾರ್ದು. ನಾನು ಎಷ್ಟೋ ಜನಕ್ಕೆ ಕೇಳ್ತೀನಿ, ಟ್ರೈ ಮಾಡ್ತೀನಿ ಅಂತ. ಟ್ರೈ ಮಾಡಬಾರ್ದು, ಖುಷಿಯಾಗಿರ್ತೀನಿ. ಎಷ್ಟಾಗತ್ತೋ ಅಷ್ಟು. ನಾನು ಸಹ ಸಿಟ್ಟು, ಸಿಡುಕ, ಬೇಜಾರು ಎಲ್ಲದರಲ್ಲೂ ಇದ್ದು ಇವತ್ತು ಹೀಗಿದ್ದೀನಿ ಅಂದ್ರೆ ಪ್ರತಿದಿನ ನಾನು ಖುಷಿಯಾಗಿರ್ಬೇಕಂತಾನೆ ಅನ್ಕೊಳ್ತೀನಿ. ನಾನು ನಿಮ್ಗೆಲ್ಲರಿಗೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳಿದ್ರೆ ಅದು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನನಗೆ ನಾನು ಹೇಳ್ಕೊಳ್ಳೋದು. ನೀವು ಸಹ ಅದೇ ಥರ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಧ್ಯಾನ ಅಂದರೆ ಮತ್ತೇನೂ ಅಲ್ಲ, ನೀವು ಮಾಡೋ ಕೆಲಸನ ಪ್ರೀತಿಯಿಂದ, ಸಂತೋಷದಿಂದ, ಆರೋಗ್ಯದಿಂದ ನೀವು ಆ ಕೆಲಸಗಳನ್ನು ಖುಷಿಯಾಗಿ ಮಾಡ್ತಾ ಇದ್ರೆ ನಿಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತೆ, ಖುಷಿಯಾಗಿರುತ್ತೆ. ಸೊ ಇವತ್ತಿಂದ ಧ್ಯಾನ ಅಂದರೆ ಏನಂತ ಹೇಳಿ ನನ್ನ ಕಡೆಯಿಂದ, ನನ್ನ ವಿಷನಿಂದ ನಾನು ಯೋಚನೆ ಮಾಡಿರೋ ರೀತಿಯಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಇನ್ನು ಮುಂದೆ ಧ್ಯಾನ ಅಂತ ಹೇಳಿದ್ರೆ ತುಂಬ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ, ಖುಷಿಯಾಗಿರಿ. ನಮಸ್ಕಾರ.